ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯದಿಂದ ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆ ಸಂಬಂಧ ರೈತರ ಜಮೀನುಗಳಲ್ಲಿ ಸರ್ವೆ ಕಾರ್ಯ ಮಾಡಲು ಬಂದ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಪಾಂಡವಪುರ ತಾಲೂಕು ಕಟ್ಟೇರಿ ಗ್ರಾಮದ ಬಳಿ ರೈತರು ಅಡ್ಡಗಟ್ಟಿ ವಾಪಸ್ ಕಳಿಸಿದ ಘಟನೆ ಬುಧವಾರ ನಡೆದಿದೆ. ಯಾವುದೇ ಕಾರಣಕ್ಕೂ ಇಲ್ಲಿಂದ ಬೆಂಗಳೂರಿಗೆ ನೀರು ಸರಬರಾಜು ಮಾಡಲು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರೈತರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಕೆಂಪುಗೌಡ, ರೈತ ಮುಖಂಡರಾದ ಮಂಜು, ರಘು, ಕಟ್ಟೇರಿ ಮಹದೇವ್, ಕನಗನಮರಡಿ ಬಲರಾಮ್, ನಾರ್ತ್ ಬ್ಯಾಂಕ್ ಜಗದೀಶ್ ಸೇರಿದಂತೆ ಕಟ್ಟೇರಿ ಗ್ರಾಮದ ರೈತರು ಇದ್ದರು. ಮಾಡಲು ಬಿಡುವುದಿಲ್ಲ 6ನೇ ಹಂತದ ಯೋಜನೆಯನ್ನು ಮಾಡಲು ಬಿಡುವುದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತರ ವಿರೋಧದ ನಡುವೆ 6ನೇ ಹಂತದ ಯೋಜನೆ ಮಾಡಲು ಬಂದಿರುವ ಎಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 6ನೇ ಹಂತದ ನೀರಿನ ಕಾವೇರಿ ನೀರಿನ 6ನೇ ಹಂತದ ಯೋಜನೆಗೆ ವಿರೋಧವಿದೆ. 6ನೇ ಹಂತದ ಯೋಜನೆಯನ್ನು ಮಾಡಲು ಬಿಡುವುದಿಲ್ಲ. 6ನೇ ಹಂತದ ಯೋಜನೆಯನ್ನು ಮಾಡಲು ಬಿಡುವುದಿಲ್ಲ. ನಮ್ಮಲ್ಲಿ ನಾವು ನಮ್ಮ ರೈತರೆಲ್ಲ ಸೇರಿ ಒಂದ್ಸತಿ ಸೇರಿ ನಾವು ಮಾತಾಡಿ, ನಾನು ಹೇಳೋದು ಹ್ಯುಮ್ಯಾನಿಟಿ ಗ್ರೌಂಡ್ ಇದೆ, ಇಲ್ಲ ಅಂತ ಅಲ್ಲ, ಅದಕ್ಕೆ ನಾವು ಸುಮ್ಮನಾಗಿರೋದು. ಇದುವರೆಗೂ ನೀವು ಹಂಗೆ ತಗೊಂಡೋಗಿ ಈಗ ತಗೊಂಡೋಗಿದ್ದೀರಾ, ಈಗ ಮೇಕ್ ಇಟ್ ಡ್ಯಾಟ್ ಮಾಡಿದ್ರೆ ಜಾಸ್ತಿ 50 TMCಗಿಂತ ಜಾಸ್ತಿ ಅದ್ರ ಕೆಪಾಸಿಟಿ ಅವ್ರು ಅಂದಾಜು ಮಾಡಿರೋದು ಲೆಕ್ಕ. ಆಮೇಲೆ ಅದು ಕುಡಿಯೋದಕ್ಕೆ, ವಿದ್ಯುತ್ಗೆ, ಎರಡಕ್ಕೆ ಅದು ಉಪಯೋಗ ಬರೋದು, ಇನ್ ಯಾವುದೇ ವ್ಯವಸಾಯಕ್ಕೆ ಬರೋದಿಲ್ಲ. ಅದು ಮಾಡಿ ಬೇಗ ಅದು ಮಾಡಿ, ನೀವು 6 ಅಲ್ಲ 7 ಅಲ್ಲ 8 ಮಾಡ್ಕೊಳ್ಳಿ. ನೀರು ಇಲ್ದೋದಾಗ ನಾವು ಬಿಟ್ಕೊಡ್ತೀವಿ, ಬಿಡಕೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗೆಲ್ಲ ಅದಿರ್ಲಿ, ಅದೆಲ್ಲ ನಾವು ಅದಕ್ಕೆ ಕೇಳ್ತಾ ಇರೋದು. ಬರೀ ಗೋಮಾಳ ನಮ್ಗೆ ನೀವ್ ಯಾವ ಕಾರಣಕ್ಕೂ ಇದು ಮಾಡೋದು ಇಷ್ಟ ಇಲ್ಲ ಸರ್ ರೈತರಿಗೆ. ಇದುವರೆಗೆ ನಾವು 6 ಹಂತಕ್ಕೂ ನಿಮ್ಗೇನು ನಾವು ಆತಂಕ ಮಾಡಿಲ್ಲ, ನಾವು ಅಡ್ಡಿ ಮಾಡಿಲ್ಲ. 7ನೇ ಹಂತಕ್ಕೆ ನೀವು 5 ಹಂತಕ್ಕೂ ಈಗ ನೀವು ಇದ್ ಮಾಡ್ತೀವಿ